ಸಿಎಲ್ಪಿ ಸಭೆ ಆಗಿದೆ ಸರ್, ಸಿಎಲ್ಪಿ ಸಭೆ ಆಯ್ತು, ಸಭೆಯಲ್ಲಿ ಏನ್ ನಿರ್ಧಾರ ಆಯ್ತು? ಹೇಳಿದ್ದೀನಿ ಅಲ್ಲಿ ಮೇಲೆ. ಅಲ್ಲೋ, CLP ಸಭೆಯಲ್ಲಿ ನಮ್ಮ ಹೈಕಮಾಂಡು ಬಂದು ಅದನ್ನು ಜವಾಬ್ದಾರಿಯನ್ನು ನಿರ್ವಹಿಸಿ ಇವತ್ತು ಅವಿರೋಧವಾಗಿ CLP ನಾಯಕನನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಏನು 8 ವರ್ಷ ಆಡಳಿತವನ್ನು ಮಾಡಿದರು, ಅದೇ ರೀತಿ ಮುಂದಿನ ದಿನಮಾನದೊಳಗೆ ನಮ್ಮ ಈಗ ಹೊಸ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಂಘಟನೆಯೊಳಗೆ ವಿಶೇಷವಾದಂಥ ಪಾಲನೆ ವಹಿಸಿದಂಥವಂಥವರು ಅವರು ನಿಶ್ಚಿತವಾಗಲೂ ಒಳ್ಳೆ ಕೆಲಸವನ್ನು ಮಾಡೋದ್ರ ಜೊತೆಗೆ ಸಂಘಟನೆ ಆಗುತ್ತೆ. ಮತ್ತೆ 2028ಕ್ಕೆ ಮತ್ತೆ ನಮ್ಮ ಸರ್ಕಾರ ಬರುವಂಥ ಕೆಲಸವನ್ನು ಆಗುತ್ತೆ. ನೀವು DK ಅವರ ಸಂಪುಟದಲ್ಲಿ ನೀವು ಮತ್ತೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳಿದೆಯಾ? ಏನು ಕತೆ? ನಿಶ್ಚಿತವಾಗಲೂ ನನ್ನ ಆಸೆ ಇದೆ, ನಾನು ಕೇಳಿದ್ದೀನಿ, ನನಗೆ ಭರವಸೆ ಇದೆ. ಅವರ ಸಚಿವ ಸಂಪುಟದೊಳಗೆ ಅವಕಾಶ ಸಿಗುತ್ತೆ ಅಂತ ವಿಶ್ವಾಸದಿಂದಿದ್ದೀನಿ. ಪಕ್ಷ ಏನು ಹೇಳುತ್ತೋ ಅದನ್ನ ಕೆಲಸವನ್ನು ಮಾಡ್ತೀನಿ. ಬೇರೆ ಖಾತೆ ಏನಾದರೂ ಕೇಳಿದ್ರಾ ಅಥವಾ ಅದೇ ಖಾತೆ? ನಾನು ಖಾತೆ ಮತ್ತೊಂದು ಮಗದೊಂದು ಅದು ಪಕ್ಷದ ಜವಾಬ್ದಾರಿ. ಅದನ್ನು ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತೀನಿ.